ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸುಪ್ರಿ ಕನ್ನಡ ವ್ಲಾಗ್ಸ್. ಈ ಸ್ಪರ್ಧೆಗೆ ಇಂದು ದೊಡ್ಡ ಮನೆಯಲ್ಲಿ ಕಡೆಯ ರಾತ್ರಿ ಅಂತಲೇ ಹೇಳ್ಬೋದು. ಕಡೆಯ ರಾತ್ರಿ ಅಂದರೆ ಇದೀಗ ತಾನೇ ಬಂದ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು. ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಈ ಒಂದು ಮಿಡ್ ವೀಕ್ನಲ್ಲಿ ಎಲಿಮಿನೇಟ್ ಅಂತ ಹೇಳ್ಬಿಟ್ಟು ಈ ವಾರ ತುಂಬಾ ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇದೆ. ಯಾರು ಬರ್ಬೋದು ಮನೆಯಿಂದ ಹೊರಗಡೆ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಎಲ್ಲ ಕಡೆ ಹರಿದಾಡ್ತಿದೆ. ಸೊ ಹೊರಗಡೆ ಬಂದಿದ್ದಾನೆ ಅಂತ ಕೂಡ ಎಲ್ಲ ಕಡೆ ಹರಿದಾಡ್ತಿದೆ. ಸೊ ಇವತ್ತಿನ ದಿನ ನೈಟ್ ಎಪಿಸೋಡ್ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಅದಕ್ಕಿಂತ ಮುಂಚೆನೇ ಇವಾಗ ಸುದ್ದಿ ಬರ್ತಿರೋದು ಈ ಒಂದು ಸ್ಪರ್ಧೆ ಇಂದು ದೊಡ್ಡ ಮನೆಯಲ್ಲಿ ಕಡೆಯ ರಾತ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ. ಸೊ ಯಾರು ಬಂದಿರ್ಬೋದು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಅಂದರೆ ಬಿಗ್ ಬಾಸ್ ವೀಕ್ಷಕರಿಗೂ ಕೂಡ ಕುತೂಹಲ ಜಾಸ್ತಿನೇ ಇರುತ್ತೆ. ಅಂದು ಬಿಗ್ ಬಾಸ್ ಮನೆಯಲ್ಲಿ 8 ಜನದಲ್ಲಿ ಯಾರು ಹೋಗ್ಬೋದು ಅಂತಲೂ ಕೂಡ ಅವ್ರಿಗೂ ತುಂಬಾ ಭಯ ಇರುತ್ತೆ. ಸೊ ಓಡ್ ಬರ್ತಿದ್ದಾಳೆ. ಹಾಗೆ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು ಸೂಟ್ಕೇಸನ್ನು ತಗೊಂಡು ಪ್ಯಾಕ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಇದರಲ್ಲಿ ಯಾರು ಮಿಡ್ ವೀಕಲ್ಲಿ ಯಾರು ಹೋದ್ರು ಅಂತ ಹೇಳ್ಬಿಟ್ಟು ನೋಡೋದಾದರೆ ಇಲ್ಲಿ ಭವ್ಯ ಗೌಡ ಅವರು ಒಂದು ಕಡೆಯಾಗಿ ಫುಲ್ ಅಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಫುಲ್ ಅಳ್ತಾ ಕಣ್ಣೀರಲ್ಲೇ ಸ್ನಾನ ಮಾಡ್ಕೊಳ್ಳೋ ಥರನೇ ಅಳ್ತಾ ಇದ್ದಾರೆ. ಸೊ ಭವ್ಯ ಗೌಡ ಅವ್ರಿಗೆ ವೋಟ್ ಕಡಿಮೆ ಬಿದ್ದಿರೋದ್ರಿಂದ ಅವರೇ ಈ ಮಿಡ್ ವೀಕ್ನ ಒಂದು ಎಲಿಮಿನೇಷನಲ್ಲಿ ಹೊರಗಡೆ ಹೋಗಿದ್ದಾರೆ ಅಂತ ಕೂಡ ಕೆಲವೊಂದು ಕಡೆ ಮಾತಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಗೊತ್ತಿರೋ ಹಾಗೆ ತ್ರಿವಿಕ್ರಮ್ ಅವ್ರ ಜೊತೆನೂ ತುಂಬಾ ಜಗಳ ವಾದ ವಿವಾದಗಳು ಸ್ವಲ್ಪ ನಡೀತಾ ಇತ್ತು. ಹಾಗೆ ಟಾಸ್ಕ್ ವಿಚಾರದಲ್ಲೂ ಕೂಡ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರು ಜಗಳ ಮಾಡ್ತಾಯಿದ್ರು. ಒಂದಷ್ಟು ಅಂದರೆ ಸ್ಟ್ರಾಂಗ್ ಕಂಟೆಸ್ಟೆಂಟೇ ಆಗಿದ್ದರು. ಆದರೆ ಯಾಕೆ ಈ ಥರ ಅಂತ ಗೊತ್ತಿಲ್ಲ. ಸೊ ಎಲ್ಲ ಕಡೆ ಹರಿದಾಡ್ತಿದೆ. ಸೊ ನಿಮ್ಗೇನನ್ಸುತ್ತೆ, ಈ ಭವ್ಯ ಗೌಡ ಅವರು ಹೊರಗಡೆ ಬಂದಿದ್ದಾರೋ ಇಲ್ವೋ ಅಂತ ಹೇಳ್ಬಿಟ್ಟು ನಿಮ್ಗೇನನ್ಸುತ್ತೆ ಇವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳ್ಬಿಟ್ಟು ರಾತ್ರಿ ಅಂದರೆ ಸುಮಾರು ನೈಟ್ ಹೊತ್ತು ಮಧ್ಯರಾತ್ರಿಯಲ್ಲಿ ಎಬ್ಸಿ ಎಲ್ಲರೂ ಕೂಡ ಸೂಟ್ಕೇಸಲ್ಲಿ ಬಟ್ಟೆ ಪ್ಯಾಕ್ ಮಾಡಿಸಿ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಯಾರು ಬರ್ಬೋದು ಏನು ಅಂತ ಹೇಳ್ಬಿಟ್ಟು ನಿಮ್ಗೇನು ಅನಿಸುತ್ತೆ, ನಿಮ್ಮ ಪ್ರಕಾರ ಯಾರು ಬರ್ಬೋದು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಒಟ್ಟಿನಲ್ಲಿ ಭವ್ಯ ಗೌಡ ಅವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಒಂದು ಕಡೆ ರಜತ್ ಅವರು ಕೂಡ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಗೌತಮಿ ಜಾಧವ್ ಅವರು ಕೂಡ ಬಂದಿರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಈ 3 ಜನರಲ್ಲಿ ಯಾರು ಹೊರಗಡೆ ಬಂದಿರ್ಬೋದು ಅಂತ ಹೇಳ್ಬಿಟ್ಟು ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಭವ್ಯ ಗೌಡ ಅವರಂತೂ ಫುಲ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಫುಲ್ ಅಳ್ತಾ ಇದ್ದಾರೆ. ಈ ಕಡೆ ಒಂದು ಕಡೆ ಗೌತಮಿ ಜಾಧವ್ ಅವರು ಕೂಡ ಅಳ್ತಾ ಇದ್ದಾರೆ. ಈ ಕಡೆ ರಜತ್ ಅವರು ಕೂಡ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸುದ್ದಿ ಹರಿದಾಡ್ತಿದೆ. ಸೊ ಯಾರು ಬಂದಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಇನ್ನೂ ನೀಟಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಭವ್ಯ ಗೌಡ ಇಲ್ಲ ರಜತ್ ಇಲ್ಲ ಗೌತಮಿ ಜಾಧವ್ ಈ 3ರಲ್ಲಿ 1-2 ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹರಿದಾಡ್ತಿದೆ.